ನನ್ನೆಲ್ಲ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ಕರ್ನಾಟಕ ಚಾಂಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಪ್ರತಿದಿನನೂ ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ರಿಲೇಟೆಡ್ ಕಾನ್ಸೆಪ್ಟ್ ನಾವು ಕೊಡ್ತಾ ಹೋಗ್ತಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಮಾಡ್ತಾ ಇದ್ದೇವೆ. ಇವು ಏನಂತಪ್ಪ ಅಂದ್ರೆ ನಿಮ್ಮ ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ತಾವ್ರಿ. ಯಾರು ನಮ್ದು ಅಂದ್ರೆ ಈಗ ಆಲ್ರೆಡಿ ನಾವು ವಿಡಿಯೋನ ಹಾಕ್ತಾ ಇದ್ದೇವೆ, ಪ್ರತಿದಿನ ಅಪ್ಲೋಡ್ ಮಾಡ್ತಾನೆ ಇದ್ದೇವೆ. ಅದೇ ರೀತಿಯಾಗಿ ಯಾರಾದ್ರೂ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಪ್ಪ ಸಬ್ಸ್ಕ್ರೈಬ್ ಮಾಡಿ, ಪ್ರತಿದಿನ ಈ ರೀತಿಯಾಗಿ ವಿಡಿಯೋ ಬರ್ತಾನೆ ಹೋಗ್ತೈತಿ. ಓಕೆನಾ? ರೈಟ್ 110 ಇನ್ನು ರೋಮನ್ ನಂಬರ್ ಸಿಸ್ಟಮ್ ಅಂತ ಹೇಳ್ತಾನ್ರಿ. 110 ಏನ್ ಮಾಡ್ರಿ, ಈಗ ರೋಮನ್ ನಂಬರ್ ಸಿಸ್ಟಮ್ ಒಳಗಡೆ ಬರೀರಿ ಅಂತ ಹೇಳ್ತಾನ್ರಿ. ಹಂಗಂದ್ರೆ ಹೆಂಗ್ ಮಾಡೋದು ಅಂತ ಇಲ್ಲಿ ನೋಡಿ. 110 ರೋಮನ್ ನಂಬರ್ ಸಿಸ್ಟಮ್ ನ ಬರೀ ಹತ್ತೇವಪ್ಪ ಅಂದ್ರೆ ನಿಮ್ಗೆ ಏನ್ ಇರ್ಬೇಕು, ಕೆಲವೊಂದು ಐಡಿಯಾ ಇರ್ಬೇಕು. ಓಕೆನಾ? ಈ 110 ಹೆಂಗ್ ಬರಿಬಹುದು ಹೇಳ್ರಿ ನಾವು. 100 ಪ್ಲಸ್ 10 ಬರಿಬಹುದು. 100 ಪ್ಲಸ್ 10 ಬರೆಯಕತ್ತೇವಪ್ಪ ಅಂದ್ರೆ 100 ಹೆಂಗ್ ಬರಿತೇವಿ, ಸಿ ಅಂತ ಬರಿತೇವಿ. ಓಕೆನಾ? 10 ಹೆಂಗ್ ಬರಿತೇವ್ರಿ, ಎಕ್ಸ್ ಅಂತ ಬರಿತೇವಿ. ಹಂಗಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇದು ಯಾವ್ದೇ ಒಂದು ನಂಬರ್ ನ ಇಲ್ಲಿ ಮುಂದ್ಗಡೆ ಬರೆದ್ರೆ ಎಡಿಷನ್ ಆಗ್ತದ್ರಿ. ಅದೇನಾದ್ರು ಬ್ಯಾಕ್ ಸೈಡ್ ಬರ್ದೇವಂದ್ರೆ ಸಬ್ಸ್ಟ್ರಾಕ್ಷನ್ ಆಗ್ತೈತಿ. ಈಗ ನೋಡಿ 90 ಬರಿಬೇಕಾದ್ರೆ ಹೆಂಗ್ ಬರೀತೀರಾ, 100 ಮೈನಸ್ 90 ಅಂತ ಬರೀತೀರಿ. ಓಕೆನಾ? ಅಂದ್ರೆ ಸಿ ಅಂದ್ರೆ 100. ಓಕೆನಾ? ಇಲ್ಲಿ ಏನ್ ಮಾಡ್ತೀರಾ, 90 ಅಂತ ಹೆಂಗ್ ಬರೀತೀರಾ ಅಂದ್ರೆ ಮೈನಸ್ 10 ಮಾಡ್ಬೇಕು. ಓಕೆನಾ? 90 ಬರಿಬೇಕಾದ್ರೆ ಏನ್ ಮಾಡ್ತೀರಿ, 100 ಮೈನಸ್ 10 ಪ್ರಕಾರ ಮೈನಸ್ ಮಾಡಿ ಏನ್ ಮಾಡ್ಬೇಕಂದ್ರೆ ಬ್ಯಾಕ್ ಸೈಡ್ ಬರಿಬೇಕು. ಇದೇನಾಗ್ತದ್ರಿ, ಈಗ 90 ಆಗ್ತೈತಿ. ಇದು ಎಷ್ಟ್ ಆಗ್ತದ್ರಿ, ಇದು 90 ಆಗ್ತೈತಿ. ಅದೇನಾದ್ರೂ ಮುಂದ್ ಬರೆದ್ರೆ 110 ಆಗುತ್ತಾ, ಹಿಂದ್ಗಡೆ ಬರೆದ್ರೆ ಎಷ್ಟಾಗ್ತೈತಿ, 90 ಆಗ್ತೈತಿ. ಅಂದ್ರೆ ಆನ್ಸರ್ ಏನಾಗ್ತದ್ರಿ ನಮ್ದು. ಇಲ್ಲಿ ನೋಡಿ, ಎರಡು ಎಟ್ ಟೈಮ್ ಕೊಟ್ಬಿಟ್ಟಾನ. ಇವಾಗ 110 ಕೇಳತ್ತಾನ್ರಿ, 90 ಕೇಳತ್ತಿಲ್ಲ. ಇದು ಗೊತ್ತೈತ್ರಿ ಆನ್ಸರ್ ಎಷ್ಟು ಇದ್ರದ್ದು. ನಾಡ್ 1 ಆಗುತ್ತಾ. 49ಕ್ಕೆ ರೋಮನ್ ಪದ್ಧತಿಯಲ್ಲಿ ಸಮನಾದ ಸಂಖ್ಯಾ ಸೂಚಿ ಯಾವುದು ಅಂತ. ವಿಚ್ ರೋಮನ್ ನಂಬರ್ ಇಸ್ ಈಕ್ವಲೆಂಟ್ 49 ಅಂತ ಹೇಳ್ತಾನೆ. ಈಗ 49 ಅಂತ ಬರಿಬೇಕ್ರಿ. ಹೆಂಗ್ ಬರಿತೀರಾ, ಫಸ್ಟ್ 40 ಹೆಂಗ್ ಬರೀತೀರ ಗೊತ್ತಿರ್ಬೇಕ್ರಿ. 50 ಬರಿಬೇಕಂದ್ರೆ ನಿಮ್ಗೆ 50 ಇಲ್ಲಿ ಏನ್ ಬರೀಬೇಕ್ರಿ, 50 ಹೆಂಗ್ ಬರಿತೇವ ಗೊತ್ತಿರ್ಬೇಕ್ರಿ. 50 ಹೆಂಗ್ ಬರಿತೇವ್ರಿ, ಎಲ್ ಅಂತ ಬರಿತೇವಿ. ಅದೇನಾದ್ರು 40 ಬರಿತೇವಪ್ಪ ಅಂದ್ರೆ ಏನ್ ಬರಿತೇವ್ರಿ, ಎಲ್ ಎಕ್ಸ್ ಅಂತ ಬರಿತೇವಿ. ಅದ್ರ ಹಿಂದ್ಗಡೆ. ಓಕೆನಾ? 9 ಹೆಂಗ್ ಬರಿತೇವ್ರಿ ನಾವು, ಮಿಕ್ಸ್ ಅಂತ ಆಗುತ್ತಾ. ಆನ್ಸರ್ ಯಾವ್ದು ಆಗ್ತೈತಿ, ಈಗ ನಿಮ್ಗೆ ಎಕ್ಸ್ ಎಲ್ 1 ಎಕ್ಸ್ ಆಗ್ತೈತಿ. ಇದೇನಪ್ಪಾ ಅಂದ್ರೆ 49 ಗೊತ್ತಾಯ್ತ್ರಿ. ಇದು ಗೊತ್ತಾಯ್ತು 49 ಯಾವ ತರ ಬರೀದು ಅಂತ. ಅದೇ ರೀತಿಯಾಗಿ 400ಕ್ಕೆ ಬಳಸೋ ರೋಮನ್ ಸಂಖ್ಯಾ ಸೂಚಿ ಅಂತ. 400 ಅಂತಂದ್ರೆ ಫಸ್ಟ್ ನಿಮ್ಗೆ 500 ಹೆಂಗ್ ಬರೀತದ ಗೊತ್ತಿರ್ಬೇಕ್ರಿ. ಹೆಂಗ್ ಬರಿತೇವ್ರಿ, ಡಿ ಅಂತ ಬರಿತೇವಿ. ಈಗ 400 ಬರಿಬೇಕಪ್ಪ ಅಂತ ನೀವೇನ್ ಮಾಡ್ಬೇಕ್ರಿ, ಇದ್ರಾಗ 100 ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ರಿ ನಮ್ಗೆ, 400 ಸಿಗುತ್ತಾ. ಓಕೆನಾ? ಡಿ ಅಂದ್ರೆ ಎಷ್ಟು, ಇದು 500 ಆಗುತ್ರಿ. ಮೈನಸ್ ಏನ್ ಮಾಡ್ಬೇಕ್ರಿ, 100 ಮಾಡ್ಬೇಕು. ಮೈನಸ್ 100 ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ, ಬ್ಯಾಕ್ ಸೈಡ್ ಸಿ ಬರಿಬೇಕ್ರಿ. ಇದು ಎಷ್ಟಾಗ್ತೈತ್ರಿ, 400 ಆಗುತ್ತಾ. ಅದೇ ನೀವು ಮುಂದೆ ಏನಾದ್ರು ಬರದ್ರೆ ತಗೋರಿ, ಇದು 600 ಆಗ್ತದ್ರಿ. ಇದ್ರ ಬಗ್ಗೆ ಗೊತ್ತಿರಬೇಕು, ಇದ್ರ ಬಗ್ಗೆ ನಮ್ಗೆ ಐಡಿಯಾ ಇರ್ಬೇಕ್ರಿ. ಓಕೆನಾ? ಈ ನೆಕ್ಸ್ಟ್ ನೋಡಿ, ಕೆಳಗಿನ ಯಾವ ಸಂಖ್ಯೆಯನ್ನು 37ರಷ್ಟು ಸಲ 7299ಕ್ಕೆ ಕೂಡಿಸಿದ್ರೆ ಒಟ್ಟು ಮೊತ್ತ 10,000 ಆಗುತ್ತಿದೆ ಅಂತ. 37 times of a number is added to the 7299, then the resultant is 10,000. ದ ನಂಬರ್ ಈಸ್ ಅಂದ್ರೆ ಏನ್ ಹೇಳತ್ತನ್ರಿ, ಈಗ ಕೆಳಗಿನ ಯಾವ ಸಂಖ್ಯೆಯನ್ನು, ಇಲ್ಲಿ ಐತಲ್ರಿ, ಇಲ್ಲಿ ಇದ್ರೊಳಗಡೆ ಯಾವ ಸಂಖ್ಯೆಯನ್ನು, ನಮ್ಗೆ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ. ಬಟ್ ಇದಕ್ಕೆ ಏನ್ ಮಾಡ್ತೇನ್ರಿ, 37ರಷ್ಟು ಸಲ, ರಷ್ಟು ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕ್ರಿ, ಮಲ್ಟಿಪ್ಲೈ ಮಾಡಬೇಕು ಸಲ. ಎದಕ್ಕೆ ಕೂಡಿಸ್ಬೇಕಂದ್ರಿ, 7299ಕ್ಕೆ ಕೂಡಿಸಿದರೆ ಆನ್ಸರ್ ಎಷ್ಟು ಬರ್ತೈತಂತ್ರಿ, 10,000 ಬರುತ್ತಂತ. ಹಂಗಂದ್ರೆ ಈ ನಂಬರ್ ಯಾವ್ದು ಅಂತ ಕೇಳತ್ತಾನ. ಇದು ನಂಬರ್ ಯಾವ್ದು ಅಂತ ಕೇಳಕತ್ತಾನ. ಆದ್ರೆ ಏನ್ ಗೊತ್ತೇನ್ರಿ, ಇದು ಮೈನಸ್ ಮಾಡ್ಬಿಡ್ರಿ. ಯಾಕಂದ್ರೆ ಪ್ಲಸ್ ಇದು ಈ ಸೈಡ್ ಬಂದ್ರೆ ಏನಾಗ್ತೈತಿ, ಮೈನಸ್ ಆಗ್ತೈತಿ. ಓಕೆನಾ? $2,701 ಆಗ್ತೈತಿ. 2,701 ಆಗತೈತಪ್ಪ ಅಂತಂದ್ರೆ ಇಲ್ಲಿ ಐತೈತ್ರಿ 37x ಐತಿ. ಇವೆರಡರ ಮಧ್ಯೆ ಮಲ್ಟಿಪ್ಲಿಕೇಶನ್ ಇರ್ತೈತ್ರಿ. ಇದು ಈ ಕಡೆ ಬಂದ್ರೆ ಏನಾಗ್ತದ್ರಿ, ಡಿವೈಡ್ ಆಗ್ತೈತಿ. ಇದೆಲ್ಲ ಮಾಡೋದ್ ಬೇಡ, ಡೈರೆಕ್ಟ್ ನೀವು ಮಾಡ್ಬಿಡ್ಬೋದು. ಗೊತ್ತಿಲ್ಲ ಅಂತಂದ್ರೆ ಕಲೀರಿ ಅಂತ ಅಷ್ಟ. 37 ಎಷ್ಟು ಮಾಡ್ತೀರಾ, ಇಲ್ಲಿ ನೋಡ್ರಿ, ಇಲ್ಲಿ 7 ಐತಪ್ಪ ಅಂದ್ರೆ ಇಲ್ಲಿ 1 ಬರತ್ತಪ್ಪ ಅಂದ್ರೆ 7 ಏನ್ ಮಲ್ಟಿಪ್ಲೈ ಮಾಡಿದ್ರೆ ಯೂನಿಟ್ ಡಿಜಿಟ್ ಹೋದ್ರೆ 1 ಬರುತ್ತೆ. 7 3 21 ಬರುತ್ತಾ. 1 ಎಲ್ಲಿ ಬರತ್ತೆ ಅಂದ್ರೆ 7 3 ಅಂತಂದ್ರೆ ಎಲ್ಲಿ ಬರತ್ತೆ, 3 ಇಲ್ಲಿ ಬರತ್ತೆ ಮತ್ತೆ ಇಲ್ಲಿ ಬರತ್ತೆ. ಇವೆರಡು ಆನ್ಸರ್ ಆಗಿರಲ್ಲ. ಇವು ಎರಡರೊಳಗಡೆ ಏನಾಗಿರ್ತೈತಿ, ಈಗ ಒಂದಾಗಿರ್ತೈತಿ. ಇದುವರೆ ಆಗಿರ್ಬೇಕು, ಇಲ್ಲ 60
ಕ್ಲಿಯರ್ ಆಗಿರ್ಬೇಕು. ಅದಕ್ಕೆ ನಾವೇನ್ ಮಾಡ್ಬಿಡೋಣ ಈಗ 37 ಸಿಕ್ಸ್ ಮಾಡಿ 7 ಆರ್ಲೆ 42 6 ಮೂರ್ಲೆ 18 18 ಪ್ಲಸ್ 4 ಎಷ್ಟಾಗ್ತದ್ರಿ 22 ಆಗ್ತೈತಿ 22 ಆಗ್ತೈತಿ. ಓಕೆನಾ? ಈಗ ನೋಡಿ 270 ಐತ್ರಿ, ಇಲ್ಲಿ 222 ಐತಿ. ಹಂಗಂದ್ರೆ ಇದು ಸಣ್ಣದಾಯ್ತು. ಇದು ಸಣ್ಣದೈತಪ್ಪ ಅಂತಂದ್ರೆ ಎಷ್ಟು ಬರ್ತದ್ರಿ ನೆಕ್ಸ್ಟ್ ಎಷ್ಟಲ್ಲೇ ಮಾಡ್ತೀರಾ 2 37 ಇಂಟು 7 ಜಾ ಮಾಡಿ 7 49 ಆಗುತ್ತೆ. 7 21 ಪ್ಲಸ್ 4 25 ಆಗ್ತೈತಿ. 25 ಪ್ಲಸ್ 4 25 ಆಗ್ತೈತಿ. ಓಕೆನಾ? ಈಗ ಇದ್ರೊಳಗಡೆ ಎಷ್ಟೈತ್ರಿ ಇದು ಒಂಜಾ 270ರಾಗ 250 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ ಇಲ್ಲಿ 11 ಉಳಿತೈತಿ. ಅಂದ್ರ 111 ಇಲ್ಲಿ 7 ಜಾ ಬರಾಕತ್ತೈತಪ್ಪ ಅಂತಂದ್ರ ಇಲ್ಲಿ 7 ಜಾ ಬರಾಕತ್ತ ನೀವು ಡೈರೆಕ್ಟ್ ಆಗಿ ಇದನ್ನ ಆನ್ಸರ್ ಹಾಕ್ಬೋದು. ಯಾಕಂದ್ರೆ ಇಲ್ಲಿ 7 ಜಾ ಕ್ಯಾನ್ಸಲ್ ಆಯ್ತಂದ್ರ ಕಂಪಲ್ಸರಿ ಇದರಿಂದ ಕ್ಯಾನ್ಸಲ್ ಆದ್ರೆ ಆನ್ಸರ್ ಡೈರೆಕ್ಟ್ ಇದೇ ಬರ್ತೈತಿ. ಬಟ್ ನೀವು ಕ್ರಾಸ್ ಚೆಕ್ ಮಾಡ್ತೀರಾ ಮಾಡ್ಕೋಬಹುದು. ಹೆಂಗ್ ಮಾಡ್ತೀರಿ ಇದು 200 ಇಷ್ಟು ಬರಾಕತ್ತಪ್ಪ ಅಂತಂದ್ರ 37 ಎಷ್ಟು ಜಾ ರೀ 7 ಜಾ 7 ಜಾ ಎಷ್ಟು ಆಗ್ತದ್ರಿ 259 ಆಗುತ್ತೆ. ಇದು 111 ಎಷ್ಟು ಜಾ ಹೋಗ್ತೈತ್ರಿ ನೆಕ್ಸ್ಟ್ 37 ಜಾ 1 ಬರಾಕತ್ತಪ್ಪ ಅಂತಂದ್ರ 321 309 11 ಆಗುತ್ತಾ ಎಷ್ಟು ಜಾ ರೀ 73 ಎಷ್ಟಾವೆಲ್ಲ ಬರೆಯೋದು ಬೇಡ. ಎಷ್ಟಾಗುತ್ತೆ ಇದು ಆನ್ಸರ್ 73 ಆಗ್ತೈತಿ 73 ಆಗ್ತೈತಿ. ಗೊತ್ತಾಯ್ತು ಇದು ಗೊತ್ತಾಯ್ತು. ನೆಕ್ಸ್ಟ್ ನೋಡಿ ಹಂಗಂದ್ರೆ ಪ್ರತಿ 4 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ ಯಾವ್ದು ಪ್ರಮಾಣಗತ ಸಂಖ್ಯೆಗಳಂತ ಹೇಳಕತ್ತಂದ್ರೆ 3 4 5 6 7 8 ಈ ಸಂಖ್ಯೆಗಳನ್ನು ಪ್ರತಿ ನಾಲ್ಕು ಅಂತಂದ್ರೆ ಇವು 4 ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವನ್ನು ಭಾಗಿಸುವ ಅತಿ ದೊಡ್ಡದು ಕೇಳಾಕತ್ತನ್ರಿ. ಅತಿ ಚಿಕ್ಕ ಕೇಳಾಕತ್ತಲ್ರಿ ಅತಿ ದೊಡ್ಡ ಸಂಖ್ಯೆ ಯಾವ್ದು ಅಂತ ಕೇಳಾಕತ್ತನ್ರಿ. ಅವಾಗ 4 ಸಂಖ್ಯೆಗಳನ್ನ ತಗೊಂಡೇನ್ ಹೇಳ್ರಿ ನಾವು ಗುಣಾಕಾರ ಮಾಡ್ಬೇಕು. 2 ಜಾ 3 ಇಂಟು 4 ಎಷ್ಟಾಗ್ತದ್ರಿ ಇದು 12 ಆಗಲಿ 24 ಆಗುತ್ತಾ. ನೆಕ್ಸ್ಟ್ ನೀವು ತಗೋರಿ ಈ 4 ಸಂಖ್ಯೆಗಳನ್ನ ತಗೋರಿ 2 ಇಂಟು 3 ಇಂಟು 4 ಇಂಟು 5 ಎಷ್ಟಾಗ್ತದ್ರಿ ಇದು 120 ಆಗ್ತೈತಿ. ನೆಕ್ಸ್ಟ್ ಈ ಸಂಖ್ಯೆಗಳನ್ನ ತಗೋರಿ 3 ಇಂಟು 4 ಇಂಟು 5 ಇಂಟು 6 ಮಲ್ಟಿಪ್ಲೈ ಮಾಡಿ 5 4 20 23 60 60 ಇಂಟು 6 ಮಾಡಿದ್ರೆ 6 36 ಆಗುತ್ತೆ. 0 ಬರಿಬೇಕು. ಹಿಂಗೆ ಏನಾಗ್ತದೆ ಕಂಟಿನ್ಯೂ ಆಗ್ತಾ ಹೋಗ್ತೈತಿ. ಈ ಸಂಖ್ಯೆಗಳು ಏನಾಗ್ತಾವಪ್ಪ ಅಂದ್ರೆ ಯಾವ ದೊಡ್ಡ ಸಂಖ್ಯೆಯಿಂದ ಭಾಗ ಆಗ್ತಾವ ಕೇಳತ್ತನ್ರಿ. ಈ 36 ಇಂದ ಇದು ಭಾಗ ಆಗ್ತೈತೇನ್ರಿ ಆಗಲ್ಲ. ಅಂದ್ರೆ ಇದು ಆನ್ಸರ್ ಆಗಲ್ಲ. ಇದು 58 ಇಂದ ಈ ನಂಬರ್ ಭಾಗ ಆಗ್ತದೆ ಆಗಲ್ಲ. ಬಟ್ 12ರಿಂದ ಎಲ್ಲಾ ಸಂಖ್ಯೆಗಳು ಭಾಗ ಆಗ್ತಾವ್ರಿ. 12 2 24 12 10 12 30 ಭಾಗ ಆಗ್ತಾವ್ರಿ. ಬಟ್ ಅವ ಏನ್ ಕೇಳತ್ತಾನ್ರಿ ಅತಿ ದೊಡ್ಡ ಕೇಳಾಕತ್ತಾನ. ಅತಿ ದೊಡ್ಡ ಕೇಳಾಕತ್ತಾನ ಆನ್ಸರ್ ಎಷ್ಟಾಗ್ತೈತಿ 24 ಆಗ್ತೈತಿ. ಎಷ್ಟಾಗ್ತೈತಿ 24ರಿಂದ ಭಾಗ ಆಗ್ತೈತಿ. ಯಾವ್ದಾದ್ರು 4 ಪ್ರಮಾಣಗತ ಸಂಖ್ಯೆಗಳನ್ನ ತಗೊಂಡ್ರಪ್ಪ ಅಂದ್ರೆ ಇದ್ರ ಗುಣಲಬ್ಧ ಏನಾದ್ರು ತಗೊಂಡ್ರೆ ಕಂಪಲ್ಸರಿ ಅದು ಎಷ್ಟಿಂದ ಭಾಗ ಆಗ್ತೈತಿ 24ರಿಂದ ಭಾಗ ಆಗ್ತೈತಿ. ಇದು ಗೊತ್ತಾಯ್ತ್ರಿ ನಿಮ್ದು ಓಕೆನಾ? ಹಂಗಂದ್ರೆ ನೆಕ್ಸ್ಟ್ ನೋಡಿ ಒಂದು ಕ್ಯಾಂಟೀನ್ ಒಂದು ವಾರಕ್ಕೆ 20 ಅಂದ್ರೆ ಟನ್ ಅಂದ್ರೆ ಇಲ್ಲೇನೈತೆ ಇದು ಮಿಸ್ ಐತಿ ನೋಡಿ. ಒಂದು ಕ್ಯಾಂಟೀನ್ ಏನ್ ಮಾಡಾಕತ್ತಪ್ಪ ಅಂತಂದ್ರ ಒಂದು ಕ್ಯಾಂಟೀನ್ 21 ಡಜನ್ ಬನಾನಾ ಫಾರ್ 1 ವೀಕ್. 1 ವೀಕಿಗೆ ಒಂದ್ ವಾರಕ್ಕೆ ಏನ್ರಿ ಒಂದ್ ವಾರಕ್ಕ 21 ಡಜನ್ ಬೇಕಂತ್ರಿ. ಏನ್ರಿ ಬನಾನಾ ಏನ ಹೌ ಮೆನಿ ಡಜನ್ಸ್ ಬನಾನಾ ವಿಲ್ ಇಟ್ ರಿಕ್ವೈರ್ಡ್ ಫಾರ್ 54 ಡೇಸ್. ಹಂಗಂದ್ರ 54 ದಿನಕ್ಕ ಎಷ್ಟು ಬೇಕಂತ ಕೇಳಾಕತ್ತಾನ. 54 ಡೇಸಿಗೆ 54 ದಿನಕ್ಕ ಎಷ್ಟು ಬೇಕಂತ ಕೇಳಾಕತ್ತಾನ್ರಿ. ಅಂದ್ರೆ ಏನ್ ಮಾಡ್ತೀರಾ 54 ದಿನಕ್ಕೆ ಕೇಳಾಕತ್ತಾನ್ರಿ. ಫಸ್ಟ್ 54 ದಿನಕ್ಕೆ ಕೇಳಾಕತ್ತಾನಪ್ಪ ಅಂದ್ರ ಇದನ್ನ ದಿನದೊಳಗೆ ಕನ್ವರ್ಟ್ ಮಾಡ್ಬೇಕ್ರಿ. 7 ದಿನಕ್ಕೆ ಎಷ್ಟು ಬೇಕಂತ್ರಿ ನಮ್ಗ 21 ಡಜನ್ ಬೇಕಂತ್ರಿ. ಡಜನ್ ಬೇಕಂತ ಏನು ಡಜನ್ ಬೇಕಪ್ಪ ಅಂತಂದ್ರ ಒಂದ್ ದಿನಕ್ಕೆ ಎಷ್ಟು ಬೇಕಪ್ಪ ಅಂತಂದ್ರ 21 ಇಂಟು ಈ ಡಜನ್ ನ ಹಣ್ಣುಗಳಾಗಿ ಕನ್ವರ್ಟ್ ಮಾಡ್ಕೋರಿ. ಯಾಕಂದ್ರೆ ಇಲ್ಲಿ ಬಾಳೆ ಹಣ್ಣುಗಳು ಎಷ್ಟೊತ್ತು ಕೇಳನ್ರಿ ಎಷ್ಟು ಡಜನ್ ಅಂತ ಕೇಳ್ರಿ. ಬಾಳೆ ಹಣ್ಣುಗಳ ಕೇಳಾಕತ್ತೇನಪ್ಪ ಅಂದ್ರೆ ಇದು ಡಜನ್ ನ ಹಣ್ಣುಗಳಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗತ್ರಿ ಇದು 1 ಡಜನ್ ಅಂತಂದ್ರೆ ಎಷ್ಟು ಹಣ್ಣು 12 ಹಣ್ಣುಗಳಾಗ್ತೈತಿ. ಡಿವೈಡ್ ಬೈ 7 ಮಾಡ್ರಿ. ಅಂದ್ರೆ ಒಂದ್ ದಿನಕ್ಕೆ ಇದು 7 ದಿನಕ್ಕೆ ಒಂದ್ ದಿನದಪ್ಪ ಅಂದ್ರೆ 3 21 36 ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಬೇಕ್ರಿ 36 ಬೇಕು. ಒಂದ್ ದಿನಕ್ಕೆ ಏನಾದ್ರು 36 ಬೇಕಾಗತ್ತೆ ಅಂದ್ರೆ 54 ದಿನಕ್ಕೆ ಎಷ್ಟು ಬೇಕಾಗ್ತೈತಿ ಅಂತ 54 ದಿನಕ್ಕೆ ಎಷ್ಟು ಬೇಕಾಗ್ತೈತಿ ಅಂದ್ರೆ ಏನ್ ಮಾಡ್ಬೇಕ್ರಿ ಇವೆರಡು ಮಲ್ಟಿಪ್ಲೈ ಮಾಡ್ಬಿಡ್ಬೇಕ್ರಿ. ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ನೋಡ್ರಿ 6 4 24 ಯೂನಿಟ್ ಡಿಜಿಟ್ ಒಳಗೆ 4 ಬರಾಕತ್ತೈತಿ. ಮತ್ತ್ ಮಲ್ಟಿಪ್ಲೈ ಮಾಡ್ಕೊತ ಕುತ್ಕೋಬಾರ್ದು. ಇಲ್ಲಿ ಆನ್ಸರ್ ಎಷ್ಟೈತ್ರಿ 1944 ಐತಿ.
ಸಪೋಸ್ ಇಲ್ಲಿ ಏನಾದ್ರು ಯೂನಿಟ್ ಡಿಜಿಟ್ ಬೇರೆ ನಂಬರ್ 4 ಕಾಣಿಸತ್ತನ ಅಷ್ಟ ಇದು ಕಂಪ್ಲೀಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇಲ್ಲಾಂದ್ರೆ ಇದು ಆನ್ಸರ್ ಹಾಕ್ಬಿಡ್ಬೇಕು. ಇದು ಗೊತ್ತಾಯ್ತ್ರಿ ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 1944 ಇರ್ತೈತಿ. ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಇದು ಗೊತ್ತಾಯ್ತ್ರಿ. ನೆಕ್ಸ್ಟ್ ದ ಕಾಸ್ಟ್ ಆಫ್ 3 ಚೇರ್ಸ್, 3 ಚೇರ್ದು ಪ್ಲಸ್ 10 ಟೇಬಲ್ಸ್, 10 ಟೇಬಲ್ಸ್ದು ಅಮೌಂಟ್ ಎಷ್ಟಾಗುತ್ತಪ್ಪ ಅಂದ್ರೆ 9856 ಆಗುತ್ತಂತ. 56 ಆಗುತ್ತೆ. ವಾಟ್ ಈಸ್ ದ ಕಾಸ್ಟ್ ಆಫ್ 6 ಚೇರ್ಸ್ ಪ್ಲಸ್ 20 ಟೇಬಲ್ಸ್? ಇದ್ರ ಅಮೌಂಟ್ ಎಷ್ಟಾಗುತ್ತೆ ಕೇಳಕತ್ತಾನ. 3 ಕುರ್ಚೆಗಳು ಮತ್ತು ಅಂದ್ರೆ ಪ್ಲಸ್ ಹಾಕ್ಬೇಕ್ರಿ. ಪ್ಲಸ್ 10 ಮೇಜುಗಳ ಒಟ್ಟೆ ಬೆಲೆ ಎಷ್ಟಪ್ಪ ಅಂದ್ರೆ ಇಷ್ಟ ಆಗೈತಿ. ಹಂಗಾದ್ರ 6 ಕುರ್ಚಿಗಳು ಮತ್ತು 20 ಮೇಜುಗಳ ಅಮೌಂಟ್ ಎಷ್ಟು ಬರುತ್ತಪ್ಪ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು? ಇದನ್ನ ಎಷ್ಟನೇ ಅಂದ್ರ ಇಲ್ಲಿ ಡಬಲ್ ಆಗತ್ತೆ ನೋಡ್ರಿ. ಇದು ಡಬಲ್ ಆಗತಿ, ಇದನ್ನ ಏನಾಗತ್ರಿ ಡಬಲ್ ಆಗತಿ. ಹಂಗಂದ್ರೆ ಆಟೋಮೆಟಿಕಲಿ ಇದು ಎಷ್ಟು ಆಗ್ತದ್ರಿ? ಡಬಲ್ ಆಗತಿ. ಇಲ್ಲಿ ಗುಣಾಕಾರ ಮಾಡ್ರಿ. ಇದನ್ನೇನ್ ಮಾಡ್ರಿ? ಗುಣಾಕಾರ ಮಾಡ್ರಿ. 12 12 ಇದರಲ್ಲಿ 10 ಇದು 11 ಆಗುತ್ತೆ. 8 8ರಲ್ಲಿ 16 ಪ್ಲಸ್ 1 17 17 18 ಇದೊಂದು ಎಷ್ಟಾಗ್ತದೆ? 19 ಆಗುತ್ತೆ. 19712 ಆಗುತ್ತೆ. ಎಲ್ಲೈತಿ ನೋಡ್ರಿ 19 ಇಲ್ಲಿ 172 ಐತಿ. ಕನ್ಫ್ಯೂಸ್ ಆಗ್ಬಾರ್ದು. ಹಾಕ್ಬೇಕಾದ್ರೆ ಎಲ್ಲ ಸಾಲ್ವ್ ಮಾಡಿರ್ತೇವೆ. ಒಂದೊಂದ್ಸಲ ಏನಾಗ್ಬಿಡ್ತಪ್ಪ ಅಂದ್ರೆ ಮಿಸ್ ಆಗಿ ಇಲ್ಲಿ ಸಿ ಆಗಿ ಬಂದ್ಬಿಟ್ಟಿರ್ತೇವ್ರಿ. ಹೌದ್ರಿ. ಆನ್ಸರ್ ಎಷ್ಟಾಗುತ್ತಪ್ಪ ಅಂದ್ರೆ 19712 ಹೋಗ್ತೈತಿ. ಗೊತ್ತಾಯ್ತ್ರಿ ಇದು. ನೆಕ್ಸ್ಟ್ ನೋಡ್ರಿ. ಹಂಗಂದ್ರ ಕಾಸ್ಟ್ ಆಫ್ 6 ಚೇರ್ಸ್ ಅಂಡ್ 15 ಟೇಬಲ್ಸ್ ಈಸ್ 6 ಚೇರ್ಸ್ ಪ್ಲಸ್ 5 ಟೇಬಲ್ಸ್ ಅಮೌಂಟ್ ಎಷ್ಟರಿ? ಇದು 2884 ಆಗುತ್ತಂತ. ಓಕೆನಾ? ಹಂಗಾದ್ರ 18 ಚೇರ್ಸ್ ಮತ್ತೆ 15 ಟೇಬಲ್ಸ್ ಅಮೌಂಟ್ ಎಷ್ಟು ಬರುತ್ತೆ? ಇದನ್ನ ಏನ್ ಮಾಡ್ರಿ ನೀವು ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ. ಓಕೆನಾ? ಇದು ಆನ್ಸರ್ ಎಷ್ಟು ಬರುತ್ತೆ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಿ. ಇಲ್ಲಿ ನೋಡ್ರಿ ದ ಕಾಸ್ಟ್ ಆಫ್ 1 ಪೆನ್ ಈಸ್ 1 ಪೆನ್ನಿಂದ ಅಮೌಂಟ್ ಎಷ್ಟೈತ್ರಿ? ಇಲ್ಲಿ 8.5 ಐತ್ರಿ. ಓಕೆನಾ? ಹಂಗೇನಪ್ಪ ಅಂದ್ರೆ ಒಂದು ಪೆನ್ಸಿಲ್ ಎಷ್ಟೈತ್ರಿ ಅಮೌಂಟ್? 5.5 ಐತಿ ಅಂತ. ಹಾಗಾದ್ರೆ ಒಂದು ಡಜನ್ ಪೆನ್ ಮತ್ತು ಅರ್ಧ ಡಜನ್ ಪೆನ್ಸಿಲ್ಗಳ ಬೆಲೆ ಎಷ್ಟಾಗ್ತದೆ ಕೇಳತ್ತನ್ರಿ. ಒಂದು ಡಜನ್ ಅಂತಂದ್ರೆ ಪೆನ್ ಕೇಳತ್ತನ್ರಿ. ಪೆನ್ನಿಗೆ ಒಂದ್ ಡಜನ್ ಅಪ್ಪ ಅಂದ್ರೆ ಎಷ್ಟು ಇರ್ತಾವ್ರಿ? 12 ಇರ್ತಾವು. ಇದನ್ನೇನ್ ಮಾಡ್ರಿ? ಇದನ್ನ ಗುಣಾಕಾರ ಮಾಡ್ಲಿ. 12 5 60 12 8 96 96 6 ಕುರ್ಚಿ ಎಷ್ಟಾಗುತ್ತೆ? 102 ಆಗುತ್ತಾ? ನೋಡಿ ಎರಡು ಎಷ್ಟು ಅಂಕೆ ಬಿಟ್ಟು ಸಂಖ್ಯೆ ಐತ್ರಿ? ಒಂದ್ ಅಂಕೆ ಬಿಟ್ಟು ಐತಪ್ಪ ಅಂದ್ರೆ ಈ ಸೈಡ್ ಇಂದ ಒಂದ್ ಅಂಕೆ ಪಾಯಿಂಟ್ ಇಡಬೇಕು. ನೆಕ್ಸ್ಟ್ ಇದು ಅರ್ಧ ಡಜನ್ ಅಂದ್ರೆ ಎಷ್ಟು? 6 ಇರ್ತಂದಂಗ. ಇವಾಗ ಬಿಟ್ರಿ ಗುಣಾಕಾರ ಮಾಡ್ರಿ. 6 5 30 6 5 30 ಪ್ಲಸ್ 3 33 ಆಗುತ್ತಾ? ಪಾಯಿಂಟ್ ಎಲ್ಲಿ ಇಡ್ತೀರಿ? ಒಂದ್ ಸಂಖ್ಯೆ ಪಾಯಿಂಟ್ ಇರ್ತಂದ್ರ ಇಲ್ಲಿಂದ ಒಂದ್ ಸಂಖ್ಯೆ ಪಾಯಿಂಟ್ ಇಡ್ಬೇಕು. ಓಕೆನಾ? ಇವಾಗ ಕೂಡಿಸ್ಬಿಡ್ರಿ. 0. ಇದು ಎಷ್ಟಾಗ್ತದೆ? 531 135.0 135.0 ಮೀನ್ಸ್ ಎಷ್ಟು? ಆನ್ಸರ್ 135 ಆಗ್ತದೆ. ಆನ್ಸರ್ ಎಷ್ಟು ಇರುತ್ತೆ? 135 ಆಗ್ತದೆ. ಓಕೆನಾ? ಇದೇ ರೀತಿಯಾಗಿ ನಿಮಗೆ ವಿಡಿಯೋಸ್ ಪ್ರತಿದಿನ ಬೇಕಪ್ಪ ಅಂತಂದ್ರೆ ಈ ರೀತಿಯಾಗಿ ಏನ್ ಮಾಡ್ತೇವಪ್ಪ ಅಂತಂದ್ರೆ ನಾವು ಕಾನ್ಸೆಪ್ಟ್ ನ ಸಾಲ್ವ್ ಮಾಡ್ತಾ ಹೋಗ್ತೇವಿ. ಒಳ್ಳೆ ರೀತಿಯಾದಂತ ಕಂಟೆಂಟ್ ಕೊಡ್ತಾ ಹೋಗ್ತೇವಿ. ಇದು ಹೆಲ್ಪ್ಫುಲ್ ಆಗುತ್ತಪ್ಪ ಅಂದ್ರೆ ನಿಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದಾರಪ್ಪ ಅಂತಂದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.